ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸೋಮವಾರದಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ. ಅಧಿವೇಶನದ ಪ್ರಾರಂಭದ ದಿನದಿಂದಲೂ ಕೂಡ ಬೆಳಗಾವಿಯಲ್ಲಿ ಹೋರಾಟಗಳು ನಡೀತಾ ಇದೆ. ಸಾಲು ಸಾಲು ಪ್ರತಿಭಟನೆಗಳಾಗ್ತಾ ಇದೆ. ಸುವರ್ಣಸೌಧದ ಹೊರಗಡೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ 16 ಸಂಘಟನೆಗಳಿಂದ ಹೋರಾಟ. ಕರ್ನಾಟಕ ರಾಜ್ಯ ಬೆಳೆ ಸಮೀಕ್ಷೆದಾರರ ಸಂಘದಿಂದ ತಲಾ 10 ಜೀವ ವಿಮೆ ಸೇವಾ ಭದ್ರತೆಗಾಗಿ ಒತ್ತಾಯ ಮಾಡಲಾಗಿದೆ. 4 ಪ್ರತ್ಯೇಕ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರೈತರ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಕರ್ನಾಟಕ ರಾಜ್ಯ ಸ್ವಾತಂತ್ರ್ಯ ಹೋರಾಟಗಾರರಿಂದ ಸ್ವತಂತ್ರ ಹೋರಾಟಗಾರ ಪರಿವಾರ ಅಂತ ಘೋಷಣೆ ಮಾಡೋದಕ್ಕೆ ಒತ್ತಾಯ ಕೇಳಿಬಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಆಯಾಗಳ ಸಂಘದಿಂದ 27,000 ರೂಪಾಯಿ ಗೌರವ ಧನ ಕೊಡಬೇಕು ಅಂತ ಒತ್ತಾಯ ಕೇಳಿಬಂದಿದೆ. ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ಸೇವಾ ಭದ್ರತೆಗಾಗಿ ಆಗ್ರಹ ಮಾಡಿದ್ದಾರೆ. ಭಾರತ ವಿದ್ಯಾರ್ಥಿ ಫೆಡರೇಷನ್ನಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೋರಾಟ ಆಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ದಲಿತರ ಮೇಲಿನ ದೌರ್ಜನ್ಯ ತಡಿಬೇಕು ಅಂತ ಪ್ರತಿಭಟನೆ ಆಗಿದೆ. 2006ರ ಪೂರ್ವದ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತರ ವೇದಿಕೆಯಿಂದ ನಿವೃತ್ತಿ ವೇತನ ನೀಡೋದಕ್ಕೆ ಹೋರಾಟ. ವಿವಿಧ ಬೇಡಿಕೆಯನ್ನು ಒತ್ತಾಯಿಸಿ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದಿಂದ ಪ್ರತಿಭಟನೆ. ಹೀಗೆ ಸುವರ್ಣ ಗಾರ್ಡನ್ನಲ್ಲಿ 11 ಸಂಘಟನೆಗಳಿಂದ ಹೋರಾಟ. 5 ಸಂಘಟನೆಗಳು ಅಲಾರವಾಡ್ ಕ್ರಾಸ್ ಬಳಿ ಟೆಂಟ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತವೆ. ತಾಯಂದಿರಿಗೆ ಎಲ್ಲ ರೈತ ಮುಖಂಡರಿಗೆ